ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿಯೂ ಸಹಿತ ಅಸಮಾಧಾನ ಆಗ್ತಾ ಇರುವಂಥದ್ದು ಸತ್ಯ. ನಾವೇನಾದ್ರೂ ಒಬ್ಬರೇ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಕಿ ಇರಲಾರ್ದೇ ಹೊಗೆಯಾಡಲ್ಲ. ಸಣ್ಣ ಪುಟ್ಟ ಇದೆ, ಆದರೆ ಎಲ್ಲರೂ ಆ ಚೌಕಟ್ಟಿನ ಒಳಗಡೆ ಸರಿಯಾಗುವಂಥ ಸ್ಥಾನದಲ್ಲಿ ಈಗೇನು 2-3 ಗ್ರೂಪ್ ಅದಾವ ಅನ್ನುವಂಥದ್ದಂಥ ಉದಾಹರಣೆಗಳನ್ನು ಹೇಳಿದರೆ ಅದು ಸರಿ ಮಾಡುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಸಾಧ್ಯ ಇದೆ. ಇನ್ನು ನಮ್ಮ ಕೈ ತಪ್ಪಿ ಯಾವುದೂ ಹೋಗಿಲ್ಲ. ಆದರೆ ರಾಮುಲು ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿರುವಂಥದ್ದು, ಅಲ್ಲಿ ಟಿವಿದಲ್ಲಿ ಬಂದಿರುವಂಥ ವಿಷಯಗಳನ್ನು ನಾನು ಗಮನಿಸಿದ್ದೇನೆ. ಅದನ್ನು ಎಲ್ಲರೂ ಸಹಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಚರ್ಚೆ ಕರೆದಿದ್ದಾರೆ. 100ಕ್ಕೆ 100ರಷ್ಟು ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನು ಸರಿಪಡಿಸಿ ಅವರು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರುವಂಥವ್ರು, ನಮ್ಮ ಪಕ್ಷದ ನಾಯಕರು, ಅನುಭವ ಇರುವಂಥವ್ರು, ಒಬ್ಬರು ವಾಲ್ಮೀಕಿ ಸಮಾಜದಿಂದ ಸಾಕಷ್ಟು ಸಮಯವನ್ನು ಕೊಟ್ಟು ರಾಜ್ಯದ ಮೂಲೆಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಡ್ಡಾಡಿರುವಂಥವ್ರು. ಅವರಿಂದ ನಮಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಯಾಕಂದ್ರೆ ನಾವು ಅವರು 30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥವ್ರು. ಹೀಗಾಗಿ ಅವ್ರ ಕಡೆಯಿಂದ ಏನೂ ಸಮಸ್ಯೆ ಇಲ್ಲ. ಮತ್ತು ಈ ಕಡೆಯಿಂದ ಇಬ್ಬರ ಹೆಸರೇನು ಹೇಳಿದರೆ ಅದು ಸಹಿತ ಈಗಾಗಲೇ ಸೂಚನೆಗಳನ್ನು ಮೇಲವ್ರು ಕೊಟ್ಟಿದ್ದಾರೆ. ಒಂದಾಗಿ ಒಟ್ಟಾಗಿ ಬರುವಂಥ ದಿವಸದಲ್ಲಿ ಪಕ್ಷಗಳನ್ನು ಸಂಘಟನೆಯನ್ನು ಮಾಡಿ ಇವತ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಮತ್ತು ಯಾವುದೇ ಅಭಿವೃದ್ಧಿ ಶೂನ್ಯ ಆಗ್ತಿರುವಂಥ ಈ ರಾಜ್ಯದಲ್ಲಿ ಅದರ ಬಗ್ಗೆ ನಾವು ಯಾವ ರೀತಿ ವಿಷಯಗಳನ್ನ ಎತ್ಕೋಬೇಕು, ಅದರ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ರ ಕಡೆ ನಾವು ಗಮನ ಹರಿಸುವಂಥದ್ದಿದೆ. ನಿಶ್ಚಿತವಾಗಿ ಬರುವಂಥ 8-10 ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳು ಸರಿ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತೇನೆ. ನಿಶ್ಚಿತವಾಗಿ, ಯಾಕಂದ್ರೆ ಈಗಾಗಲೇ ದೊಡ್ಡವ್ರ ಗಮನಕ್ಕೆ ಬಂದಿದೆ. ನಿನ್ನೆ ನಮ್ಮ ರಾಜ್ಯ ಉಸ್ತುವಾರಿ ಅವರು ಸಹಿತ ಅಗರ್ವಾಲ್ ಅವರು ಸಹಿತ ಬಂದು 1-to-1 ಆಗಿರ್ಬೋದು ಅಥವಾ ಗ್ರೂಪ್ದಲ್ಲಿರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ವಾರ್ ಪುಟಿಂಗ್ದಲ್ಲಿ ಅವ್ರ ಚರ್ಚೆ ರಿಪೋರ್ಟ್ಗಳನ್ನು ಒಪ್ಪಿಸಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥ ಫೋನ್ಗಳ ಮುಖಾಂತರ ಆಗಿರ್ಬೋದು, ವೈಯಕ್ತಿಕವಾಗಿ ಕರೆದು ಚರ್ಚೆ ಮಾಡಿ ಯಾವ ರೀತಿ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವರು ವಿಚಾರವನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿಯೂ ಸಹಿತ ಅಸಮಾಧಾನ ಆಗ್ತಾ ಇರುವಂಥದ್ದು ಸತ್ಯ. ನಾವೇನಾದ್ರೂ ಒಬ್ಬರೇ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಕಿ ಇರಲಾರ್ದೇ ಹೊಗೆಯಾಡಲ್ಲ. ಸಣ್ಣ ಪುಟ್ಟ ಇದೆ, ಆದರೆ ಎಲ್ಲರೂ ಆ ಚೌಕಟ್ಟಿನ ಒಳಗಡೆ ಸರಿಯಾಗುವಂಥ ಸ್ಥಾನದಲ್ಲಿ ಈಗೇನು 2-3 ಗ್ರೂಪ್ ಅದಾವ ಅನ್ನುವಂಥದ್ದಂಥ ಉದಾಹರಣೆಗಳನ್ನು ಹೇಳಿದರೆ ಅದು ಸರಿ ಮಾಡುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಸಾಧ್ಯ ಇದೆ. ಇನ್ನು ನಮ್ಮ ಕೈ ತಪ್ಪಿ ಯಾವುದೂ ಹೋಗಿಲ್ಲ. ಆದರೆ ರಾಮುಲು ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿರುವಂಥದ್ದು, ಅಲ್ಲಿ ಟಿವಿದಲ್ಲಿ ಬಂದಿರುವಂಥ ವಿಷಯಗಳನ್ನು ನಾನು ಗಮನಿಸಿದ್ದೇನೆ. ಅದನ್ನು ಎಲ್ಲರೂ ಸಹಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಚರ್ಚೆ ಕರೆದಿದ್ದಾರೆ. 100ಕ್ಕೆ 100ರಷ್ಟು ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನು ಸರಿಪಡಿಸಿ ಅವರು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರುವಂಥವ್ರು, ನಮ್ಮ ಪಕ್ಷದ ನಾಯಕರು, ಅನುಭವ ಇರುವಂಥವ್ರು, ಒಬ್ಬರು ವಾಲ್ಮೀಕಿ ಸಮಾಜದಿಂದ ಸಾಕಷ್ಟು ಸಮಯವನ್ನು ಕೊಟ್ಟು ರಾಜ್ಯದ ಮೂಲೆಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಡ್ಡಾಡಿರುವಂಥವ್ರು. ಅವರಿಂದ ನಮಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಯಾಕಂದ್ರೆ ನಾವು ಅವರು 30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥವ್ರು. ಹೀಗಾಗಿ ಅವ್ರ ಕಡೆಯಿಂದ ಏನೂ ಸಮಸ್ಯೆ ಇಲ್ಲ. ಮತ್ತು ಈ ಕಡೆಯಿಂದ ಇಬ್ಬರ ಹೆಸರೇನು ಹೇಳಿದರೆ ಅದು ಸಹಿತ ಈಗಾಗಲೇ ಸೂಚನೆಗಳನ್ನು ಮೇಲವ್ರು ಕೊಟ್ಟಿದ್ದಾರೆ. ಒಂದಾಗಿ ಒಟ್ಟಾಗಿ ಬರುವಂಥ ದಿವಸದಲ್ಲಿ ಪಕ್ಷಗಳನ್ನು ಸಂಘಟನೆಯನ್ನು ಮಾಡಿ ಇವತ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಮತ್ತು ಯಾವುದೇ ಅಭಿವೃದ್ಧಿ ಶೂನ್ಯ ಆಗ್ತಿರುವಂಥ ಈ ರಾಜ್ಯದಲ್ಲಿ ಅದರ ಬಗ್ಗೆ ನಾವು ಯಾವ ರೀತಿ ವಿಷಯಗಳನ್ನ ಎತ್ಕೋಬೇಕು, ಅದರ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ರ ಕಡೆ ನಾವು ಗಮನ ಹರಿಸುವಂಥದ್ದಿದೆ. ನಿಶ್ಚಿತವಾಗಿ ಬರುವಂಥ 8-10 ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಸಣ್ಣ ಪುಟ್ಟ ಗೊಂದಲಗಳು ಸರಿ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತೇನೆ. ನಿಶ್ಚಿತವಾಗಿ, ಯಾಕಂದ್ರೆ ಈಗಾಗಲೇ ದೊಡ್ಡವ್ರ ಗಮನಕ್ಕೆ ಬಂದಿದೆ. ನಿನ್ನೆ ನಮ್ಮ ರಾಜ್ಯ ಉಸ್ತುವಾರಿ ಅವರು ಸಹಿತ ಅಗರ್ವಾಲ್ ಅವರು ಸಹಿತ ಬಂದು 1-to-1 ಆಗಿರ್ಬೋದು ಅಥವಾ ಗ್ರೂಪ್ದಲ್ಲಿರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ವಾರ್ ಪುಟಿಂಗ್ದಲ್ಲಿ ಅವ್ರ ಚರ್ಚೆ ರಿಪೋರ್ಟ್ಗಳನ್ನು ಒಪ್ಪಿಸಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥ ಫೋನ್ಗಳ ಮುಖಾಂತರ ಆಗಿರ್ಬೋದು, ವೈಯಕ್ತಿಕವಾಗಿ ಕರೆದು ಚರ್ಚೆ ಮಾಡಿ ಯಾವ ರೀತಿ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವರು ವಿಚಾರವನ್ನು ಮಾಡ್ತಾ ಇದ್ದಾರೆ.